ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ಒಂದು ಸುಂದರವಾದ ಪೌಚ್ ರೆಡಿ ಮಾಡಿದ್ದೀನಿ ನೋಡಿ. ನಾನು ಹೇಳ್ದಂಗೆ ಆಲ್ರೆಡಿ ಒಂದು 2-3 ವೀಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ಇದೇ ಥರ ಚಿಕ್ಕ ಚಿಕ್ಕ ಪೌಚ್ಗಳನ್ನ ಯಾವ ರೀತಿ ಹೊಲಿಯೋದು ಅಂತ. ಇದು ಒಂದು ಬ್ಯೂಟಿಫುಲ್ ಆಗಿರೋ ಪೌಚು. ಇದಕ್ಕೇನು ಬಟ್ಟೆ ಜಾಸ್ತಿ ಖರ್ಚಾಗಲ್ಲ. ಒಂದು ಚಿಕ್ಕ ಚಿಕ್ಕ ಪೀಸ್ಗಳಲ್ಲಿ ರೆಡಿ ಮಾಡುವಂಥ ಪೌಚು. ನೀವು ಸೇಲ್ ಮಾಡ್ತೀನಿ ಅಂದರೆ ಈ ಥರ ವೆರೈಟಿಯಾಗಿ ಸ್ಟಿಚ್ ಮಾಡಿಕೊಂಡು ಸೇಲ್ ಮಾಡ್ಬೋದು. ಆದರೆ ಸೇಲ್ ಮಾಡೋದಕ್ಕೆ ಕೆಲವ್ರು ಅಂತಾರೆ ಆಗೋದಿಲ್ಲ ಅಂತ. ಆಗೋದಿಲ್ಲ ಅನ್ಕೋಬಾರ್ದು. ಒಂದಷ್ಟು ರೆಡಿ ಮಾಡಿಕೊಂಡು ಎಲ್ಲಾದರೂ ಜನಗಳಿರುತ್ತೆ, ಜಾತ್ರೆಗಳು, ಆ ಥರ ಸಂಡೆ ಬಜಾರು, ಆ ಥರದ್ರಲ್ಲಿ ತೊಗೊಂಡೋದ್ರೆ ಸೇಲ್ ಆಗೇ ಆಗುತ್ತೆ. ಅಲ್ಲಿ ಜನ ಜಾಸ್ತಿ ಓಡಾಡೋದ್ರಿಂದ ಸೇಲ್ ಆಗುತ್ತೆ. ಒಂದು ಸಲ ತೊಗೊಂಡೋದ್ರೆ ಇನ್ನೊಬ್ರು ನೋಡಿದಾಗ ಅವಾಗ ಇಂಥ ಸೇಲ್ ಮಾಡ್ತಾರೆ ಅಂತ ಇನ್ನೂ ನೆಕ್ಸ್ಟ್ ವಾರನೂ ಹುಡ್ಕೊಂಡು ಬರ್ತಾರೆ. ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ನೋಡೋಣ ನೆಕ್ಸ್ಟ್ ಟೈಮ್. ನನಗೆ ಟೈಮ್ ಇಲ್ಲ, ಹಂಗಾಗಿ ಅದು ಮಾಡೋಕ್ಕಾಗ್ತಾಯಿಲ್ಲ. ಯಾವತ್ತಾದರೂ ಒಂದಿನ ಅದು ವೀಡಿಯೋ ಮಾಡಿ ಹಾಕ್ತೀನಿ ಸೇಲ್ ಮಾಡಿ. ಅಲ್ಲಿ ಬ್ಯಾಗ್ ಅಂತನಲ್ಲ, ಟಾಪ್ಸು ನೀವೇನಾದರೂ ಸೇಲ್ ಮಾಡ್ಬೋದು. ಆದರೆ ಒಬ್ಬರು ಸಪೋರ್ಟ್ಗೆ ಇರಬೇಕು. ಒಬ್ಬರೇ ಹೋಗಿ ಅಲ್ಲಿ ಪೇಚಾಡೋಕ್ಕಾಗಲ್ಲ. ಹಂಗಾಗಿ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಸ್ಟಿಚ್ ಮಾಡಿ ಸೇಲ್ ಮಾಡುವಂಥ ಇದ್ದು. ಹೆಣ್ಮಕ್ಳು ಇವಾಗ ಟೈಲರಿಂಗ್ ಸ್ವಲ್ಪ ಬರುತ್ತೆ, ಬಟ್ಟೆಗಳು ಬರಲ್ಲಪ್ಪ ಅನ್ನೋರು ಈ ಥರದನ್ನು ಚೂಸ್ ಮಾಡ್ಕೊಳ್ಳಿ. ಓಕೆನಾ. ಸ್ವಲ್ಪ ಫಾಲ್ಸ್ ಹೊಲಿಯೋದು, ಎಮ್ಮಿಂಗ್ ಹುಕ್ಸ್ ಹಾಕೋದು, ಈ ಥರದ್ದು ಜಿಗ್ಜಾಗ್ ಮಾಡೋದು, ಓರ್ಲಾಕ್ ಮಾಡೋದು, ಈ ಥರದ ಜೊತೆಗೆ ಈ ಥರ ಸಣ್ಣ ಸಣ್ಣದು ಪೌಚ್ಗಳನ್ನ ಹೊಲಿದು ನೀವು ಸೇಲ್ ಮಾಡ್ಬೋದು. ಇದಕ್ಕೆ ಏನು ಜಾಸ್ತಿ ಖರ್ಚಾಗಲ್ಲ. ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ. ಸಿಂಪಲ್ಲಾಗಿ ಒಂದಿಷ್ಟಾಗಲ ಬಟ್ಟೆ ಪೀಸ್ ಇದ್ದರೆ ಸಾಕು. ಜಿಪ್ಪು ರನ್ನರ್ ಒಂದು ಬೇಕು ಅಷ್ಟೇ. ನೀವು ಬ್ಯಾಗ್ಗಳು ಹೊಲಿಯೋರ ಹತ್ರ ಅಂತೂ ಜಿಪ್ಪು ರನ್ನರ್ ಇದ್ದೇ ಇರುತ್ತೆ. ಬಟ್ಟೆ ಪೀಸ್ ಅಂತೂ ನಿಮಗೆ ಒಂದಿಷ್ಟಾಗಲ ಪೀಸು 8 ಇಂಚು, 8.5 ಇಂಚು, 6 ಇಂಚು ಉದ್ದ ಅಷ್ಟೇ. ಇನ್ನೇನು ಅಗಲ ಪೀಸ್ ಬೇಕಾಗೇ ಇಲ್ಲ. ಅಂಥದ್ದು ಎಷ್ಟು ಪೀಸ್ಗಳನ್ನ ರೆಡಿ ಮಾಡಿ ನೀವು ಸೇಲ್ ಮಾಡ್ಬೋದು ಸ್ಟಿಚ್ ಮಾಡಿ. ಓಕೆನಾ. ಯಾವ ರೀತಿ ಸ್ಟಿಚ್ ಮಾಡೋದು ನೋಡೋಣ ಬನ್ನಿ. ಇದು ಬಂದುಬಿಟ್ಟು 8.5 ಇಂಚು, 6 ಇಂಚು ನಾನು ಆಗಲೇ ಹೇಳಿದಾಗೆ ಜಿಪ್ಪು ಬೇಕು. ಒಂದು 2 ಇಂಚಿಗೆ, ಒಂದು 3 ಇಂಚಿಗೆ ಒಂದು ಟ್ಯಾಗ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಬೇಕಾಗಿರೋದು ಇದಕ್ಕೆ. ಇದನ್ನು ಫಸ್ಟ್ಗೆ ನಾನು ಲೈನಿಂಗು ಮತ್ತು ಎರಡನ್ನೂ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಎರಡನ್ನೂ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಇದಂತೂ ಸಿಂಪಲ್ಲಾಗಿದೆ. ಆದರೆ ಒಂಚೂರು ಗಮನ ಇಟ್ಟು ನೋಡಿಕೊಂಡ್ರೆ ನೀವು ಆರಾಮಾಗಿ ಸ್ಟಿಚ್ ಮಾಡಿಕೊಂಡು ಸೇಲ್ ಮಾಡ್ಬೋದು. ಒಂಥರ ಬ್ಯೂಟಿಫುಲ್ಲಾಗಿದೆ. ದೊಡ್ಡವ್ರಿಗೆ ಅಂತಲ್ಲ, ಚಿಕ್ಕವರು ದೊಡ್ಡವರು ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಒಂದು ವ್ಯಾನಿಟಿ ಬ್ಯಾಗ್ ಹಾಕ್ಕೊಂಡು ಹೋಗ್ಬೋದು. ಇವಾಗ ಎಲ್ಲರೂ ಸಡನ್ನಾಗಿ ಒಳಗಡೆ ಕೈಯಾಗಿ ಎತ್ಕೊಳ್ಳೋಬೋದು. ಇಂಥ ಪೌಚಲ್ಲಿ ಮೇಲ್ಗಡೆ ಇಟ್ಕೊಂಡಿದ್ರೆ ಚೇಂಜನ್ನು ಇಟ್ಕೋಬೋದು, ಕೀ ಇಟ್ಕೋಬೋದು. ಆ ಥರ ಒಂದು ಡಿಫ್ರೆಂಟಾಗಿ ಮಕ್ಕಳಿಗೆ ಸ್ಕೂಲಿಗೆ ತೊಗೊಂಡೋಗೋಕ್ಕೆ ಒಂಥರ ಪೆನ್ಸಿಲು, ರಬ್ಬರಲ್ಲಿ ಇಟ್ಕೊಂಡೋಗೋಕ್ಕೆ ಚೆನ್ನಾಗಿರುತ್ತೆ. ಓಕೆನಾ. ರಬ್ಬರು, ಮೆಂಡರು ಆ ಥರದವನ್ನ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ಲಾಗಿರುತ್ತೆ. ಓಕೆನಾ. ನೋಡಿ, ಈ ಥರ ಫೋಲ್ಡ್ ಮಾಡಿ ಮಧ್ಯಕ್ಕೆ ಒಂದು ನ್ಯಾಚ್ ಹಾಕ್ಕೊಂಡು ಅಲ್ಲಿಗೆ ನಾನು ಟ್ಯಾಗ್ ರೆಡಿ ಮಾಡ್ಕೊತಿದ್ದೀನಿ. ಟ್ಯಾಗ್ ಬಂದ್ಬಿಟ್ಟು 3 ಇಂಚಿಗೆ ಕಟ್ ಮಾಡ್ಕೊಳ್ಳಿ. 2 ಇಂಚ್ ಆಗಲ್ಲ, 3 ಇಂಚ್ ಉದ್ದ ಸಾಕು. 2 ಇಂಚ್ ಆದರೂ ಸರಿ, ಇಲ್ಲ 3 ಇಂಚು ತೊಗೊಂಡ್ರೆ ಸಾಕು. ಅದನ್ನು ಫೋಲ್ಡ್ ಮಾಡ್ಕೊಂಬಿಟ್ಟು ಇಲ್ಲಿ ಮಧ್ಯದಲ್ಲಿ ಕರೆಕ್ಟಾಗಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಅದನ್ನು ಅದ್ರ ಮೇಲೆ ಜಿಪ್ ತೊಗೋತಾ ಇದ್ದೀನಿ. ಜಿಪ್ಪು ಮಾಮೂಲಿ ನಾನು ಅದಕ್ಕೆ ಏನು ಬಟ್ಟೆ ಇರುತ್ತೆ ಅದಕ್ಕೆ ಸ್ವಲ್ಪ ಉದ್ದ ತೊಗೊಂಡಿದ್ದೀನಿ. ಆ ಕಡೆ ಒಂದು 1/4 ಇಂಚು, ಈ ಕಡೆ ಒಂದು 1/4 ಇಂಚು ಬಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಅದನ್ನು ಮಾಮೂಲಿ ನಾವು ಬ್ಯಾಗೆಲ್ಲ ಹೊಲಿತೀವಲ್ಲ, ಸೀದಾ ಇಟ್ಕೊಂಡು ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಈಗ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಅದು ಏನಿದೆ ಜಿಪ್ಪು ಸ್ಟಿಚ್ ಮಾಡಿದ್ದೀವಲ್ಲ ಅದು ಫೋಲ್ಡ್ ಮಾಡಿ ತುದಿಗೆ ಸ್ಟಿಚ್ ಹಾಕ್ಕೊಳ್ಳಿ ಅಷ್ಟೇ. ಇದು ಇವಾಗ ಮತ್ತೆ ಇದು ಈ ಕಡೆ ಪೀಸನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಅದು ಟ್ಯಾಗು ಡಿಸ್ಟರ್ಬ್ ಆಗುತ್ತೆ, ಅದಕ್ಕೊಂದು ಪಿನ್ ಹಾಕ್ಕೊಂಬಿಡಿ. ಇವಾಗ ಇದಕ್ಕೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಮಾಮೂಲಿ ಕೆಳಗಡೆದು ಯಾಕೆ ಸ್ಟಿಚ್ ಮಾಡಿದ್ವೋ ಹಾಗೇನೆ ಇದನ್ನು ಸ್ಟಿಚ್ ಮಾಡಿಬಿಟ್ಟು ಈಗ ಇದನ್ನು ಓಪನ್ ಮಾಡಿಬಿಡಿ. ಯಾಕೆಂದರೆ ನಾವು ಪಾಯಿಂಟ್ ಹೊಲಿಗೆ ಹಾಕೋಕ್ಕಾಗಲ್ಲ. ಅದನ್ನು ಫುಲ್ ಓಪನ್ ಮಾಡಿಬಿಟ್ಟು ಈಗ ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಓಕೆನಾ. ಆ ಪಾಯಿಂಟ್ ಹೊಲಿಗೆ ಜಿಪ್ ಇರುತ್ತಲ್ಲ, ತುದಿಗೆ ಹಾಕಿ ಅವಾಗ ನೀಟಾಗಿ ಫಿನಿಶಿಂಗ್ ಇರುತ್ತೆ. ಓಕೆನಾ. ಈ ರೀತಿ ಆದಮೇಲೆ ಇದಕ್ಕೆ ರನ್ನರ್ ಹಾಕ್ಕೊಳ್ಳಿ. ನಿಮಗೆ 2 ಬೇಕು ಅಂದರೆ 2 ಹಾಕ್ಕೋಬೋದು, ಇಲ್ಲ ನಾನು ಒಂದೇ ಹಾಕಿರೋದು. ನೀವು ಬೇಕು ಅಂದರೆ 2 ಹಾಕ್ಕೋಬೋದು. ಓಕೆನಾ. ಅದು ರನ್ನರ್ ಹಾಕೋದ್ಮೇಲೆ ಆ ರನ್ನರ್ ಹತ್ರ ಜೈಂಟಿಂಗ್ ಹತ್ರ ಸ್ಟಿಚ್ ಮಾಡ್ಕೊಳ್ಳಿ. ಯಾಕಂದರೆ ಎಳೆಯುವಾಗ ಬಿಚ್ಕೊಂಡ್ಬಿಡುತ್ತೆ ಅದು ರನ್ನರು. ಸ್ಟಿಚ್ ಹಾಕ್ಬಿಟ್ರೆ ಅದು ಮಧ್ಯದಲ್ಲೇ ಇರುತ್ತೆ, ಆ ಕಡೆ ಈ ಕಡೆ ಓಪನ್ ಆಗೋಲ್ಲ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅದು ಜಿಪ್ ಹತ್ರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಮಧ್ಯಕ್ಕೆ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಜಿಪ್ ಏನಿರುತ್ತೆ ಜಿಪ್ಪು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು 2 ಕಡೆನೂ ಒಂದು ನ್ಯಾಚ್ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಪೀಸಲ್ಲಾದರೂ ಸರಿ, ನ್ಯಾಚ್ ಆದರೂ ಸರಿ. ತಿರ್ಗಾ ಇವಾಗ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಗೆ ಜಿಪ್ಪಿಗೆ ಬರೋ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಉಲ್ಟಾ ತಿರುಗಿಸ್ಕೊಳ್ಳಿ. ಮೇನು ಉಲ್ಟಾ ತಿರುಗಿಸ್ಕೊಂಡು ಇವಾಗ ಜಿಪ್ಪು ಕರೆಕ್ಟಾಗಿ ನಾವು ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಗೆ ಬರಬೇಕು. ಆ ಥರ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿ ಸ್ಟ್ರೈಟಾಗಿ ಒಂದು ಸ್ಟಿಚ್ಚು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಆಮೇಲೆ ಮತ್ತೆ ಆ ಕಡೆ 2 ಕಡೆನೂ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿರುತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನು ಸೀದಾ ಮಾಡ್ಕೋಬೇಕು. ಇವಾಗ ಉಲ್ಟಾ ಮಾಡಿ ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದನ್ನು ಉಲ್ಟಾ ಇದೆ ಇವಾಗ. ಅದನ್ನು ಸೀದಾ ಮಾಡ್ಕೊಳ್ಳಿ. ಅಂದರೆ ಜಿಪ್ಪು ಓಪನ್ ಮಾಡಿ ಸೀದಾ ಮಾಡಿ
ಸೀದಾ ಮಾಡ್ಕೊಂಡಾದ್ಮೇಲೆ ಅದರಲ್ಲಿ ಒಂದು ಅರ್ಧ ಇಂಚ್ಗೆ 4 ಮೂಲೆಯಲ್ಲೂ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಆಮೇಲೆ ಜಿಪ್ ಹತ್ರ ಡಬ್ಬ ಸ್ಟಿಚ್ ಹಾಕ್ಕೊಳ್ಳಿ. ಯಾವುದೇ ಆದರೂ ಅಷ್ಟೇ ನಮ್ಗೆ ನೀಟಾಗಿ ಫಿನಿಶಿಂಗ್ ಇರುತ್ತೆ, ಬಾಳಿಕೆ ಬರುತ್ತೆ. ಇಲ್ಲ ಓಪನ್ ಆಗಿಬಿಟ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಓಕೆನಾ. ಈ ಥರ ನೀಟಾಗಿ ರೆಡಿ ಮಾಡ್ಕೊಳ್ಳಿ. ಇವಾಗ ಇದು ರೆಡಿ ಆದಮೇಲೆ ನಾನು ಹೇಳ್ದಂಗೆ ಉಲ್ಟಾ ತಿರುಗಿಸ್ಕೋಬೇಕು. ಈ ರೀತಿ ಉಲ್ಟಾ ತಿರುಗಿಸ್ಕೊಂಡಾದ್ಮೇಲೆ ಈ ಥರ ಬರುತ್ತೆ ನೋಡಿ. ಇವಾಗ ಇದು ಈ ರೀತಿ ಆದಮೇಲೆ ಇವಾಗ 4 ಕಡೆಯೂ ನೀವು ಒಂದು ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. 4 ಮೂಲೆಯಲ್ಲೂ ಅರ್ಧ ಇಂಚು, ಜಾಸ್ತಿ ಬೇಡ, ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದನ್ನ ಕಟ್ ಮಾಡ್ಕೊಳ್ಳಿ. ಮೂಲೆಯಲ್ಲಿ ನಾವು ಬ್ಯಾಗ್ಗಳಿಗೆಲ್ಲ ಕಟ್ ಮಾಡ್ತೀವಲ್ಲ, ಸೇಮ್ ಅದೇ ರೀತಿಯೇ ಅರ್ಧ ಇಂಚು ಉದ್ದ, ಅರ್ಧ ಇಂಚು ಅಗಲ, ಅರ್ಧ ಇಂಚು ಕಟ್ ಮಾಡಿಕೊಂಡು 4 ಮೂಲೆಯಲ್ಲೂ ಕಟ್ ಮಾಡ್ಕೋಬೇಕು. ಓಕೆನಾ. ಇವಾಗ ಇದೇ ಶೇಪ್ ಕೊಡೋದು ಬ್ಯಾಗಿಗೆ, ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಬ್ಯೂಟಿಫುಲ್ಲಾಗಿರುತ್ತೆ. ಓಕೆನಾ. ಇವಾಗ ಈ ರೀತಿ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಓಕೆನಾ. 4 ಮೂಲೆಯಲ್ಲೂ ಅದೇ ರೀತಿ ಕಟ್ ಮಾಡಿಕೊಂಡು ಈಗ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಸೀದಾನೆ ಉಲ್ಟಾವೇನೋ ಮಾಡೋಕ್ಕೆ ಹೋಗಬಾರ್ದು. ಇವಾಗ ಅದನ್ನು ಆ ರೀತಿ ಓಪನ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಸೀದಾ 4 ಮೂಲೆಯಲ್ಲೂ ಹಾಗೇ ಸ್ಟಿಚ್ ಮಾಡ್ಕೊಳ್ಳಿ. ಉಲ್ಟಾ ಮಾಡೋಕ್ಕೆ ಹೋಗಬಾರ್ದು, ಸೀದಾ ಇಟ್ಕೊಂಡೆ ಹಾಗೇ ಒಂದೊಂದು ಸ್ಟಿಚ್ ಹಾಕಿ. 4 ಮೂಲೆಯಲ್ಲೂ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ. ತುದಿಗೆ ಹಾಕ್ಕೊಳ್ಳಿ. ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ 4 ಮೂಲೆಯಲ್ಲೂ ಮತ್ತೆ ಅದನ್ನು ಉಲ್ಟಾ ತಿರುಗಿಸ್ಕೋಬೇಕು. ಜಿಪ್ ಓಪನ್ ಮಾಡಿ ಮತ್ತೆ ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡು ಮತ್ತೆ ಇವಾಗ ನಾವು ಏನು ಸ್ಟಿಚ್ ಮಾಡಿದ್ದೀವಲ್ಲ ಅಲ್ಲಿ ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. 4 ಕಡೆಯೂ ನೀಟಾಗಿ ಪಾಯಿಂಟ್ ಹೊಲಿಗೆ ಹಾಕಿ. ಇದೇ ನಮಗೆ ಶೇಪ್ ಕೊಡೋದು, ಅದು ಪೌಚಿಗೆ ಬ್ಯೂಟಿಫುಲ್ಲಾಗಿ ಒಂಥರ ಶೇಪ್ ಕೊಡೋದು ಅದೇ. ಓಕೆನಾ. ನೀಟಾಗಿ ಅದೇ ನಾವು 4 ಕಡೆ ಸ್ಟಿಚ್ ಮಾಡಿದ್ವಲ್ಲ, ಅರ್ಧ ಇಂಚ್ ಕಟ್ ಮಾಡ್ಕೊಂಡು ಅಲ್ಲಿ ಅದು ಸ್ಟಿಚಿಂಗಲ್ಲೇ ಪಾಯಿಂಟ್ ಹೊಲಿಗೆ ಹಾಕಿ. 4 ಕಡೆಯೂ ಪಾಯಿಂಟ್ ಹೊಲಿಗೆ ಹಾಕಿದ್ರೆ ನಿಮಗೆ ಬ್ಯೂಟಿಫುಲ್ಲಾಗಿರೋ ಪೌಚ್ ರೆಡಿಯಾಗುತ್ತೆ. ನೀವು ಕಾಯಿನ್ ಪೌಚ್ ಅನ್ಕೋಬೋದು, ಇಲ್ಲ ಕೀ ಪೌಚ್ ಅನ್ಕೋಬೋದು, ಏನಾದರೂ ಅನ್ಕೋಬೋದು. ಬ್ಯೂಟಿಫುಲ್ಲಾಗಿರುತ್ತೆ. ನಾನು ಹೇಳ್ದಂಗೆ ಇದನ್ನು ನೀವು ಡಿಸೈನಾಗಿ ಸ್ಟಿಚ್ ಮಾಡಿ ಸೇಲ್ ಮಾಡ್ಬೋದು. ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ, ಹಾಗೆ ಮನಸ್ಸು ಮಾಡಿ ಮಾಡಬೇಕು. ನಾವು ಮಾಡ್ತೀವಿ ಸೇಲ್ ಆಗುತ್ತೆ ಅಂತ ಮಾಡಬೇಕು. ಅದು ಬಿಟ್ಬಿಟ್ಟು ಆಗಲ್ಲ ಅಂದ್ಕೊಂಡು ಹೋದರೆ ಆಗೋದಿಲ್ಲ. ಓಕೆನಾ. ಏನಾದರೂ ಮಾಡಬೇಕು ಅಂದರೆ ಒಂದು ಮನಸ್ಸು ಮಾಡಬೇಕು, ಆಗುತ್ತೆ ಅಂದ್ಕೋಬೇಕೆ ಹೊರತು ಯಾವಾಗಲೂ ನೆಗೆಟಿವಾಗಿ ಯೋಚನೆ ಮಾಡಬಾರ್ದು, ಪಾಸಿಟಿವಾಗಿ ಯೋಚನೆ ಮಾಡಿ. ಆಗುತ್ತೆ ಅಂತ ಪ್ರಯತ್ನ ಪಟ್ಟರೆ ಹಾಗೇ ಆಗುತ್ತೆ. 1-2 ದಿನ ನಿಧಾನ ಆಗ್ಬೋದು, ಒಂದಲ್ಲ ಒಂದು ದಿನ ಅದು ಕೈ ಹಿಡಿಯುತ್ತೆ. ನಾವು ಪಟ್ಟಿರೋ ಕಷ್ಟಕ್ಕೆ ಫಲ ಸಿಗುತ್ತೆ. ಓಕೆನಾ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ. ನೋಡ್ತಾ ಇದ್ರೆ ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇದೆ. ನೋಡೋರು